ಓಂ ದಶರಥಯೇ ವಿದ್ಮಹೇ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಜೈ ಶ್ರೀರಾಮ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ದಿ ಕಸ್ ಪೀಪಲ್. ಸೊ ಈ ದಿನ ನಾವು ಶ್ರೀರಾಮಚಂದ್ರ ಭಗವಾನ್ ರಾಮನವರ ಒಂದು ಜಾತಕ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಶ್ರೀರಾಮಚಂದ್ರ ದೇವರು ಜನಿಸಿರ್ತಕ್ಕಂಥ ಒಂದು ಲಗ್ನ ಬಂದ್ಬಿಟ್ಟು ಕರ್ಕಲಗ್ನನ ನಾವು ರಾಯಲ್ ಲಗ್ನ ಅಂತ ಕರಿತೀವಿ. ಒಂದು ಸ್ಪಿರಿಚುವಲ್ ಪೀಪಲ್, ಮೋಸ್ಟ್ ಆಫ್ ದ ಸ್ಪಿರಿಚುವಲ್ ಪೀಪಲ್ ಎಲ್ಲ ಹುಟ್ಟಿರ್ತಕ್ಕಂಥದ್ದು, ಈ ಸಾಧು ಸಂತರು ಹುಟ್ಟಿರ್ತಕ್ಕಂಥದ್ದು, ಅವರೆಲ್ಲ ಕೂಡ ಕರ್ಕಲಗ್ನದಲ್ಲಿ ಹುಟ್ಟಿರ್ತಾರೆ. ಕರ್ಕಲಗ್ನ ಮತ್ತು ಸಿಂಹ ಲಗ್ನನ ನಾವು ರಾಯಲ್ ಲಗ್ನ ಅಂತ ಕರಿತೀವಿ. ಸೊ ನೀವಿಲ್ಲಿ ಗಮನಿಸ್ಬೋದು, ಲಗ್ನಾಧಿಪತಿ ಲಗ್ನದಲ್ಲಿ ಕೂತಿದ್ದಾನೆ, ಅಂದರೆ ಕರ್ಕಲಗ್ನಕ್ಕೆ ಲಗ್ನಾಧಿಪತಿ ಬಂದ್ಬಿಟ್ಟು ಚಂದ್ರ. ಸೊ ಇಲ್ಲಿ ಏನಾಗಿದೆ ಅಂದರೆ, ಚಂದ್ರ ಲಗ್ನಾಧಿಪತಿ ಲಗ್ನದಲ್ಲೇ ಕೂತ್ಕೊಂಡಿದ್ದಾನೆ. ಅವಾಗ ಏನಾಗುತ್ತೆ, ದಟ್ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಎಕ್ಸಲೆಂಟ್ ಜಾತಕ ಅಂತ ಕರಿತೀವಿ. ಕೋಟಿ ದೋಷಗಳು ಹೊಡೆದಾಕ್ಬಿಡ್ತಾ ಜಾತಕ. ಯಾಕೆ? ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪುಣ್ಯ ಕರ್ಮಗಳನ್ನು ಮಾಡಿಸತ್ತೆ ಲಗ್ನಾಧಿಪತಿ ಲಗ್ನದಲ್ಲಿ ಕೂತ್ಕೊಂಡ್ರೆ. ಅಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಲಗ್ನದಲ್ಲಿ ಗಜಕೇಸರಿ ಯೋಗ ನಡೀತಾ ಇದೆ, ಕರ್ಕಲಗ್ನ. ಅದರ ಜೊತೆಗೆ ಇಲ್ಲಿ ಲಗ್ನದಲ್ಲಿ ಗುರು ಕರ್ಕ ರಾಶಿನಲ್ಲಿ ಕೂತ್ಕೊಂಡಿದೆ, ಲಗ್ನದಲ್ಲಿ ಕೂತಿದೆ, ಮತ್ತು ಗುರು ಉಚ್ಚ ಆಗ್ತಾ ಇದೆ, ಅಂದರೆ ಎಕ್ಸಾಲ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಗುರು ಉಚ್ಚ ಆದಾಗ ಲಗ್ನದಲ್ಲಿ ಏನಾಗುತ್ತೆ, ಅದು ಪಂಚಮಹಾಪುರುಷ ರಾಜಯೋಗ ಆಗಿರ್ತಕ್ಕಂಥ ಹಂಸಯೋಗನ ಸೃಷ್ಟಿ ಮಾಡುತ್ತೆ, ಹಂಸಯೋಗನ ಕಾಸ್ ಮಾಡುತ್ತೆ. ಗುರು ಬಂದ್ಬಿಟ್ಟು ಲಗ್ನದಲ್ಲಿ ಕೂತಾಗ, ಗುರು ಕೇಂದ್ರದಲ್ಲಿ ಸ್ವಕ್ಷೇತ್ರ ಅಂತ ಕರಿತೀವಿ. ಸ್ವಕ್ಷೇತ್ರ ಅಂದರೆ ಧನುರ್ರಾಶಿ, ಇಲ್ಲಾಂದರೆ ಮೀನರಾಶಿ, 1ನೇ ಮನೆ, 4ನೇ ಮನೆ, 7ನೇ ಮನೆ ಮತ್ತು 10ನೇ ಮನೆ. ಧನುರ್ರಾಶಿ, ಮೀನರಾಶಿ ಮತ್ತು ಕರ್ಕ ರಾಶಿ, ಈ ರಾಶಿಗಳಲ್ಲಿ ಕೇಂದ್ರದಲ್ಲಿ ಗುರು ಕೂತಾಗ ಅದನ್ನು ನಾವು ಹಂಸಯೋಗ ಅಂತ ಕರಿತೇವೆ. ಅದೊಂದು ವಿಚಾರ. ಸೊ ಅಲ್ಲಿ ಹಂಸಯೋಗ ಮತ್ತು ಗಜಕೇಸರಿ ಯೋಗ ಮತ್ತು ಲಗ್ನಾಧಿಪತಿ ಸ್ಟ್ರಾಂಗ್ ಇರೋದ್ರಿಂದ ಇಟ್ ಈಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಜಾತಕ ಅಂತ ಕರಿತೀವಿ. ಒಂದು ಒಳ್ಳೆ ಸಾಧು ಶಾಂತ ಸ್ವಭಾವವನ್ನು ಕೊಡ್ತಕ್ಕಂಥ ಒಂದು ಅಲೈನ್ಮೆಂಟ್ ಅಂತ ನಾವು ಇದನ್ನು ಕರಿಬೋದು. ಮೊದಲನೇ ವಿಚಾರ. ಎರಡನೇ ವಿಚಾರ ಇಲ್ಲಿ ಏನಾಗ್ತಾ ಇದೆ ಅಂದರೆ, 4ನೇ ಮನೆ, ಅದು ಕೂಡ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಕೇಂದ್ರದ ಮನೆ. 4ನೇ ಮನೆಯಲ್ಲಿ ಶನಿ ಉಚ್ಚ ಆಗ್ತಾ ಇದೆ. ಸೊ ಅಲ್ಲಿ 4ನೇ ಮನೆಯಲ್ಲಿ ಶನಿ ಕೂಡ ಏನು ಮಾಡ್ತಾ ಇದೆ, ಒಂದು ಪಂಚಮಹಾಪುರುಷ ರಾಜಯೋಗನ ಕಾಸ್ ಮಾಡ್ತಾ ಇದೆ ಈ ಜಾತಕದಲ್ಲಿ. ಅಲ್ಲಿ ಶನಿ ಏನು ಮಾಡ್ತಾ ಇದೆ, ಶಶಯೋಗನ ಕಾಸ್ ಮಾಡ್ತಾ ಇದೆ ಶ್ರೀರಾಮನ ಜಾತಕದಲ್ಲಿ. ಶನಿ ಕುಂಭರಾಶಿ, ಮಕರ ರಾಶಿ ಅಥವಾ ತುಲಾ ರಾಶಿನಲ್ಲಿ ಕೇಂದ್ರಗಳಲ್ಲಿ ಕೂತಾಗ ಅದನ್ನು ನಾವು ಶಶಯೋಗ ಅಂತ ಕರಿತೀವಿ. ಇಟ್ ಈಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಯೋಗ, ಸರಿನಾ? ಸೊ ಅಲ್ಲಿ 4ನೇ ಮನೆಯಲ್ಲಿ ಶನಿ ಕೂತಾಗ ಏನಾಯಿತು, 4ನೇ ಮನೆಯಲ್ಲಿ ಶನಿ ಕೂತ್ಕೊಂಡಾಗ ಏನಾಯಿತು, 4ನೇ ಮನೆಯಲ್ಲಿ ಶನಿ ಕೂತಾಗ ಅಲ್ಲಿ ಆ ಮನೆ ವಿಚಾರನ ಅದು ಡೆವಲಪ್ಮೆಂಟ್ ಮಾಡಾಕತ್ತೆ. 4ನೇ ಮನೆ ಅಂದರೆ ನನ್ನ ಒಂದು ಪ್ರದೇಶ, ನಾನು ಇರ್ತಕ್ಕಂಥ ಪ್ರದೇಶ, ಅದನ್ನು ಅದು ಉದ್ಧಾರ ಮಾಡೋಕ್ಕಾಗತ್ತೆ. ಅಲ್ಲಿ ಏನಾಗುತ್ತೆ, ಶನಿ ಹೇಗೆ ವರ್ಕ್ ಆಗುತ್ತೆ ಒಂದು ಜಾತಕದಲ್ಲಿ ಅಂದರೆ, ಶನಿ ಎಲ್ಲಿ ನೋಡ್ತಾನಲ್ಲ ಆ ಮನೆಯ ವಿಚಾರದಿಂದ ನಮಗೆ ಕಷ್ಟಗಳನ್ನ ತಂದುಕೊಡ್ತಾನೆ. ಕೂತಿರ್ತಕ್ಕಂಥ ಮನೆನ ಶನಿ ಉದ್ಧಾರ ಮಾಡ್ತಾನೆ. ಯಾಕೆ ಆ ಮನೆ ವಿಚಾರದಿಂದ ಕಷ್ಟಗಳನ್ನ ತಂದುಕೊಡ್ತಾನೆ ಅಂದರೆ, ನಮ್ಮನ್ನು ಕಷ್ಟ ಕೊಟ್ಟು ನಮ್ಮನ್ನು ಪರ್ಫೆಕ್ಟ್ ಮಾಡಿಡೋಕ್ಕೆ ಅದು ಶನಿ ಮಾಡ್ತಕ್ಕಂಥ ಕೆಲಸ. ಓಕೆನಾ? ಅದಕ್ಕೆ ಶನಿನ ಎಲ್ಲರೂ ಕ್ರೂರ ಗ್ರಹ, ಪಾಪಗ್ರಹ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಇದೊಂದು ವಿಚಾರ. ಸೊ ಅಲ್ಲಿ ಏನಾಯಿತು, 4ನೇ ಮನೇಲಿ ಶನಿ ಕೂತಾಗ, 4ನೇ ಮನೆ ಅಂದರೆ ನನ್ನ ಒಂದು ಮಾತೃಭೂಮಿ ಅಂತ ಕರಿತೀವಿ, ಮಾತೃಕ್ಷೇತ್ರ, ಮಾತೃಭೂಮಿ, ಆ ಒಂದು ಪ್ರದೇಶನ ಅದು ಉದ್ಧಾರ ಮಾಡುತ್ತೆ. 4ನೇ ಮನೆಯಲ್ಲಿ ಶನಿ ಕೂತಾಗ ಅದೊಂದು ವಿಚಾರ. ಅಂದರೆ ಅಲ್ಲಿ ಏನಾಯಿತು, 4ನೇ ಮನೆ ಅಂದರೆ ಮದರ್ಲ್ಯಾಂಡ್ ಅಂತ ಕರಿತೀವಿ, ಅದು ಒಂದು ಡೆವಲಪ್ಮೆಂಟ್ ಆಯಿತು. ಅಲ್ಲಿ ಪ್ರಜೆಗಳ ಉದ್ಧಾರ ಆಯಿತು. ಅಲ್ಲಿ ಪ್ರಜೆಗಳೆಲ್ಲ ರಾಜರು ಅಂದರೆ ತಂದೆ ತಾಯಿ ಸಮ, ಆ ರೀತಿ ಕಾಣ್ತಾ ಇದ್ರು ಒಬ್ಬ ರಾಜನ್ನ. ಅಂದರೆ ಒಂದು ಪ್ರದೇಶದ ರಾಜಾರಾಣಿ ಅಂದರೆ ಆ ಒಂದು ಇದರಲ್ಲಿ, ಆ ಒಂದು ಅಯೋಧ್ಯೆಯಲ್ಲಿ ನಮ್ಮ ಅರಸ, ನಮ್ಮ ಮಹಾರಾಜರು, ನಮ್ಮ ಮಹಾರಾಣಿಯರು ಅಂದರೆ ತಂದೆ ತಾಯಿಗೆ ಸಮಾನವಾಗಿ ಅವ್ರನ್ನ ಕಾಣ್ತಾ ಇದ್ರು. ಅದೊಂದು ವಿಚಾರ. ಇನ್ನು 3ನೇ ವಿಚಾರ, ಇಲ್ಲಿ 6ನೇ ಮನೆ, ಕರ್ಕಲಗ್ನಕ್ಕೆ 6ನೇ ಮನೆ ಬಂದ್ಬಿಟ್ಟು ಧನುರ್ರಾಶಿ ಬಂದು ಬೀಳತ್ತೆ. 6ನೇ ಮನೆ ಧನುರ್ರಾಶಿ ಅಂದರೆ ಧರ್ಮದ ಮನೆ, ರಾಹುವಲ್ಲಿ ಕೂತಿದೆ. ಸೊ ಅಲ್ಲಿ ಏನಾಯಿತು, ಈ ಒಂದು 6ನೇ ಮನೆ ಅಂದರೆ ಸರ್ವಿಸ್ ಮನೆ ಅಂತ ಕರಿತೀವಿ, ಸರ್ವಿಸ್ ಮನೆ. ರಾಹು ಸರ್ವಿಸ್ ಮನೇಲಿ ಕೂತಿದ್ದಾನೆ. ಯಾವ ವಿಚಾರದಲ್ಲಿ ಸರ್ವಿಸ್ ಮಾಡಬೇಕು, ಧರ್ಮದ ವಿಚಾರದಲ್ಲಿ ಸರ್ವಿಸ್ ಮಾಡಬೇಕು ಅಂತ ರಾಹುವಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 6ನೇ ಮನೆನ ನಾವು
ಜ್ಯೋತಿಷ್ಯದ ಪ್ರಕಾರ ಸರ್ವಿಸ್ ಅಂತ ಕರಿತೀವಿ. ಅಲ್ಲಿ 6ನೇ ಮನೆಯಲ್ಲಿ ರಾಹು ಕೂತಾಗ ಏನಾಗುತ್ತೆ, ಸರ್ವಿಸ್ ಮಾಡು ಅಂತ ಹೇಳುತ್ತೆ. ಈ ಜನ್ಮದಲ್ಲಿ ನೀವು ಸರ್ವಿಸ್ ಮಾಡಬೇಕು. ಯಾವ ವಿಚಾರದಲ್ಲಿ? ರಾಹು ಕೂತಿರ್ತಕ್ಕಂಥ ರಾಶಿ ಧನುರಾಶಿ. ಧನುರಾಶಿ ಅಂದರೆ ನಾವು ಯಾವ ರಾಶಿ ಅಂತ ಕರಿತೀವಿ ಅಂದರೆ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ರಾಶಿ, ಧರ್ಮವನ್ನು ರಕ್ಷಿಸ್ತಕ್ಕಂಥ ರಾಶಿ. ಅಲ್ಲಿ ರಾಹು ಕೂತ್ಕೊಂಡಾಗ ಅದರ ಒಂದು ರಿಲೇಟೆಡ್ ಸರ್ವಿಸ್ ನೀನು ಮಾಡಬೇಕು ಅಂತ ರಾಹುಲ್ ಹೇಳುತ್ತೆ. ಅಂದರೆ ಯು ಹ್ಯಾವ್ ಟು ಬಿ ಅ ರೋಲ್ ಮಾಡೆಲ್. ಧರ್ಮ ಅಂದರೆ ಹೇಗಿರಬೇಕು? ಒಬ್ಬ ರಾಜನಾಗಿ ಒಂದು ಧರ್ಮ, ಒಬ್ಬ ಪ್ರಜೆಯಾಗಿ ಒಂದು ಧರ್ಮ. ದಟ್ಸ್ ಆಲ್ ದ ಒಂದು ಧರ್ಮದ ವಿಚಾರನ ಇಲ್ಲಿ ರಾಹು ಸಿಗ್ನಿಫೈ ಮಾಡ್ತಾ ಇದೆ ಧನುರಾಶಿನಲ್ಲಿ ಕೂತ್ಕೊಂಡು. ಹಾಗೆ ಅಲ್ಲಿ ನೀವು ಕಾಣ್ಬೋದು ಸಪ್ತಮದಲ್ಲಿ ಮಂಗಳ ಉಚ್ಚ ಆಗ್ತಾ ಇದೆ. ಅದು ಕೂಡ ಅಲ್ಲಿ ಪಂಚಮಹಾಪುರುಷ ರಾಜಯೋಗ ಆಗಿರ್ತಕ್ಕಂತಹ ರುಚಕ ಯೋಗನ ಶ್ರೀರಾಮಚಂದ್ರನ ಜಾತಕದಲ್ಲಿ ಕಾಸ್ ಮಾಡ್ತಾ ಇದೆ ಮಂಗಳ ಗ್ರಹ. ಓಕೆನಾ? ಸೊ ಮಂಗಳಂಗೂ ಕೂಡ ಅಲ್ಲಿ ಸೇಮ್ ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ. ಈ ಪಂಚಮಹಾಪುರುಷ ರಾಜಯೋಗ ಬಂದ್ಬಿಟ್ಟು ಶನಿ, ಮಂಗಳ, ಗುರು, ಶುಕ್ರ ಮತ್ತೆ ಬುಧನಿಂದ, ಈ 5 ಗ್ರಹಗಳಿಂದ, ಅದಕ್ಕೆ ಅದನ್ನ ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ. ಈ 5 ಗ್ರಹಗಳು, ಈ ಪಂಚಗ್ರಹಗಳು ಕೇಂದ್ರದಲ್ಲಿ ಸ್ವರಾಶಿ ಅಥವಾ ಉಚ್ಚ ರಾಶಿಯಲ್ಲಿ ಕೂತಾಗ ಅದನ್ನ ನಾವು ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೇವೆ. ಸೊ ಅಲ್ಲಿ ಶ್ರೀರಾಮಚಂದ್ರನ ಜಾತಕದಲ್ಲಿ ಶನಿ, ಗುರು ಹಾಗೆ ಮಂಗಳ, ಈ 3 ಗ್ರಹಗಳು ಬಂದ್ಬಿಟ್ಟು ಶ್ರೀರಾಮಚಂದ್ರನ ಜಾತಕದಲ್ಲಿ ಪಂಚಮಹಾಪುರುಷ ರಾಜಯೋಗನ ಕೊಡ್ತಾ ಇದೆ. ಓಕೆ, ಅದೊಂದು ವಿಚಾರ. ಇನ್ನೊಂದು ವಾಲ್ಮೀಕಿ ರಾಮಾಯಣ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ, ಶ್ರೀರಾಮಚಂದ್ರನ ಜಾತಕದಲ್ಲಿ 5 ಗ್ರಹಗಳು ಸ್ವಕ್ಷೇತ್ರ ಮತ್ತೆ 5 ಗ್ರಹಗಳು ಬಂದ್ಬಿಟ್ಟು ಸ್ವಕ್ಷೇತ್ರ ಅಥವಾ ಉಚ್ಚ ಸ್ಥಾನದಲ್ಲಿ ಇರುತ್ತದೆ ಅಂತ ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಸೊ ಅದನ್ನು ನಾವಿಲ್ಲಿ ನೋಡ್ಬೋದು. 5 ಗ್ರಹಗಳು ಅಲ್ಲಿ ಶನಿ ಉಚ್ಚ ಆಗಿದೆ, ಗುರು ಉಚ್ಚ ಆಗಿದೆ, ಮತ್ತೆ ಮಂಗಳ ಉಚ್ಚ ಆಗಿದೆ, ಈ 3 ಗ್ರಹಗಳು ಉಚ್ಚ ಆಗಿದೆ. ಇನ್ನು ಸ್ವಕ್ಷೇತ್ರ ಅಂತ ತಗೊಂಡಾಗ ಅಲ್ಲಿ ಶುಕ್ರನು ಉಚ್ಚ ಆಗಿದೆ. ಒಂದು ವಿಚಾರ. ಸ್ವಕ್ಷೇತ್ರ ಅಂತ ತಗೊಂಡಾಗ ಚಂದ್ರ ಲಗ್ನಾಧಿಪತಿ, ಚಂದ್ರ ಕರ್ಕರಾಶಿ ಓನರು, ಆ ಮನೆ ಅಧಿಪತಿ ಆ ಮನೇಲೆ ಕೂತಾನೆ. ಸೊ ಅಲ್ಲಿ 5 ಕಂಡೀಷನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಅಲ್ಲಿ ನಾವು ಕಾಣ್ಬೋದು, ವೀಕ್ಷಿಸ್ಬೋದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಚಾರನ ನೀವು ಗಮನಿಸ್ಬೋದು. 4ನೇ ಮನೆಯ ಅಧಿಪತಿ ಶುಕ್ರ, ಕರ್ಕ ಲಗ್ನಕ್ಕೆ 4ನೇ ಮನೆಯ ಅಧಿಪತಿ ಬಂದ್ಬಿಟ್ಟು ಶುಕ್ರ ಮೀನರಾಶಿ ಅಂದರೆ 9ನೇ ಮನೆಯಲ್ಲಿ, ಕರ್ಕ ಲಗ್ನದಿಂದ 9ನೇ ಮನೆಯಲ್ಲಿ ಉಚ್ಚ ಆಗ್ತಾ ಇದ್ದಾನೆ. ಅದನ್ನು ನೀವು ಗಮನಿಸಬಹುದು. ಅದರ ಜೊತೆಗೆ ಶುಕ್ರ ಬಂದ್ಬಿಟ್ಟು ಸೂರ್ಯನ ಜೊತೆ ಕಂಜಂಕ್ಟ್ ಆಗಿದ್ದಾನೆ, ಅಂದರೆ ಸೂರ್ಯನ ಜೊತೆ ಕೂತ್ಕೊಂಡಿದ್ದಾನೆ ಶುಕ್ರ. ಸೊ ಅಲ್ಲಿ ಏನಾಯ್ತು ಅಂತ ನಾವು ತಗೊಂಡಾಗ ನೀವು ಅಬ್ಸರ್ವ್ ಮಾಡ್ಬೋದು. ವಾಲ್ಮೀಕಿ ರಾಮಾಯಣ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ವಿಚಾರ, ಇಟ್ ಈಸ್ ಒನ್ ಆಫ್ ದ ಆದಿ ಗ್ರಂಥ ಅಂತ ಕರಿತೀವಿ ವಾಲ್ಮೀಕಿ ರಾಮಾಯಣ. ಇಟ್ ಈಸ್ ದ ಫಸ್ಟ್ ಬುಕ್, ಒಂದು ಪೊಯಿಟಿಕ್ ಫಾರ್ಮಲ್ಲಿ ಇರ್ತಕ್ಕಂಥ ಒಂದು ಫಸ್ಟ್ ಗ್ರಂಥ ಅದು. ಅಲ್ಲಿ ಏನಾಗುತ್ತೆ, ನೀವು ಅಲ್ಲಿ ಕಥಾ ರೂಪದಲ್ಲಿ ತಗೊಂಡಾಗ ಇಬ್ಬರು ಮಕ್ಕಳು ಬರ್ತಾರೆ, ಅಯೋಧ್ಯ ನಗರದಲ್ಲಿ ಸುತ್ತಾ ಇರ್ತಾರೆ, ರಾಮನಾಮ ಹೇಳ್ಕೊಂಡು ರಾಮಾಯಣದ ಕಥೆಗಳನ್ನು ಹೇಳ್ಕೊಂಡು ಮುದ್ದಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಅಯೋಧ್ಯ ನಗರದಲ್ಲಿ ಅಲಿತಾ ಇರ್ತಾರೆ. ರಾಮ ಏನು ಮಾಡ್ತಾನೆ ಅದನ್ನು ನೋಡ್ತಾನೆ, ತನ್ನ ಒಂದು ಆಸ್ಥಾನದಲ್ಲಿ, ತನ್ನ ಒಂದು ಅರಮನೆಯ ಒಂದು ಮಾಡಿ ಮೇಲೆ ಅವನು ಕೂತ್ಕೊಂಡು ಲಕ್ಷ್ಮಣನ ಜೊತೆಗೆ ಕೂತ್ಕೊಂಡು ಅವನು ವೀಕ್ಷಿಸ್ತಾ ಇರ್ತಾನೆ. ಆ ಮಕ್ಕಳನ್ನ ನೋಡ್ಬಿಟ್ಟು ಬನ್ರಯ್ಯ ಅಂತ ಕರಿತಾನೆ ರಾಮ. ಬನ್ರಯ್ಯ ಅಂತ ಕರಿತಾನೆ. ಇಲ್ಲಿ ರಾಮನಿಗೂ ಕೂಡ ಅವ್ರು ನನ್ನ ಮಕ್ಕಳು ಅಂತ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ಮಕ್ಕಳು ಅವರಿಬ್ರು ಬೇರೆ ಯಾರೂ ಇಲ್ಲ, ಲವಕುಶರು. ಅವರಿಗೂ ಕೂಡ ರಾಮ ನನ್ನ ತಂದೆ ಅಂತ ಅವರಿಗೆ ಗೊತ್ತಿಲ್ಲ. ಯಾವುದೇ ಒಬ್ಬ ಭಗವಂತ ಏನಾದರೂ ಅವತಾರ ಎತ್ತುತ್ತಾ ಇದ್ದಾನೆ ಅಂದರೆ ಯೋಗಮಾಯದ ಒಂದು ಶಕ್ತಿಯಿಂದ ಹಿ ಕನ್ಸೀಲ್ಸ್ ಹಿಮ್ಸೆಲ್ಫ್, ಅವನ ಒಂದು ಐಡೆಂಟಿಟಿನ, ಅಂದರೆ ಅವನ ಒಂದು ದೈವತ್ವವನ್ನು ತ್ಯಜಿಸ್ತಾನೆ. ಒಂದು ಕಾಮನ್ ಮ್ಯಾನ್ ಆಗಿ ಕರ್ಮಗಳನ್ನು ಮಾಡೋಕ್ಕೆ ಬರ್ತಾನೆ. ಒಬ್ಬ ಆರ್ಡರಿ ಮನುಷ್ಯನಾಗಿ, ಒಬ್ಬ ಕಾಮನ್ ಮ್ಯಾನ್ ಆಗಿ, ಧರ್ಮ ಸ್ಥಾಪನೆಗೋಸ್ಕರ ಒಬ್ಬ ಆರ್ಡಿನರಿ ಮ್ಯಾನ್ ಆಗಿ ಅವನು ಅವತಾರ ಎತ್ತಿಬಿಟ್ಟು ಬರುತ್ತಾನೆ. ಓಕೆ, ಸೊ ಅಲ್ಲಿ ಲವಕುಶರು ಬರ್ತಾರೆ, ಅವ್ರು ಕುತ್ಕೊಂಡು ರಾಮಾಯಣದ ಒಂದು ವಿಚಾರ ಹೇಳ್ತಾ ಇರ್ತಾರೆ. ರಾಮ ಲಕ್ಷ್ಮಣನ ನೋಡ್ತಾ ಹೇಳ್ತಾನೆ, ಲಕ್ಷ್ಮಣ ಅದು ಒಂದು ಹಾಡಿನ ಥರ ಇಲ್ಲಪ್ಪ, ಒಂದು ಕ್ಲಾಸಿಕಲ್ ಒಂದು ಪದ್ಯದ ಹಾಗೆ ಅವ್ರು ವರ್ಣಿಸ್ತಾ ಇದ್ದಾರೆ ನೋಡು ಅಂತ. ಪದ್ಯದಲ್ಲಿ ಏನಿತ್ತು, ಆ ಪದ್ಯದಲ್ಲಿ ಆ ಮಕ್ಕಳು ಏನು ಹೇಳ್ತಾ ಇದ್ರು ಅಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ಚೆನ್ನಾಗಿದೆ ಇದು. ಆ ಮಕ್ಕಳು ಹೇಳ್ತಾ ಇರ್ತಾರೆ ಆ ಪದ್ಯದಲ್ಲಿ, ಅಯೋಧ್ಯ ನಗರದಲ್ಲಿ ದೊಡ್ಡ ದೊಡ್ಡ ಅರಮನೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಅರಸರು, ಮಹಾರಾಜರು, ದಶರಥ ಮಹಾರಾಜರು ಆ ಕಟ್ಟಡದಲ್ಲಿ ಆ ಒಂದು ದೊಡ್ಡ ಅರಮನೆಯಲ್ಲಿ ವಾಸವಾಗಿದ್ರು. ಹೀಗೆ ರಾಮನ ಒಂದು ಸಾಮ್ರಾಜ್ಯ ಹೀಗಿತ್ತು. ಅದನ್ನ ಬಹಳ ಸೊಗಸಾಗಿ ವರ್ಣಿಸ್ತಾ ಹೋಗ್ತಾರೆ. ಸೊ ಅದರ ಅರ್ಥ ಇಲ್ಲಿ ಏನು ನಾವು ನೋಡ್ಬೋದು ಅಂದರೆ, ರಾಯಲ್ ಪ್ಯಾಲೇಸಸ್, ರಾಯಲ್ ಮ್ಯಾನ್ಷನ್ಸ್ ಅಲ್ಲಿ ಇತ್ತು ಅಂತ ಇಲ್ಲಿ ರಾಮನ ಜಾತಕದಿಂದ ಕೂಡ ನಾವು ಅದನ್ನು ಕಾಣ್ಬೋದು. ಹೇಗೆ ಅಂದರೆ 4ನೇ ಮನೆ ಅಧಿಪತಿ ಶುಕ್ರ, 9ನೇ ಮನೆ. ರಾಮ ಏನು ಮನೆ ಕಟ್ಟಿಲ್ಲ ಸ್ವಾಮಿ, ರಾಮ ಏನನ್ನೂ ಕಟ್ಟಲಿಲ್ಲ. ರಘುವಂಶದಲ್ಲೇ ಇತ್ತು, ಆ ಅರಮನೆಗಳೆಲ್ಲ ಇತ್ತು, ರಘುವಂಶದಲ್ಲಿ ಇತ್ತು, ರಾಯಲ್ ಆಗಿತ್ತು. ರಾಯಲ್ ಆಗಿ ಯಾಕಿತ್ತು ಅಂದರೆ
ಸೂರ್ಯ ಬಂದ್ಬಿಟ್ಟು ಶುಕ್ರನ ಜೊತೆ ಕಂಜಂಕ್ಟ್ ಆಗ್ತಾ ಇದ್ದಾನೆ, ಅಂದರೆ ಸೂರ್ಯ ಶುಕ್ರನ ಜೊತೆ ಕೂತಿದ್ದಾನೆ. ಅದರ ಅರ್ಥ ಏನು? ರಾಯಲ್ ಪ್ಯಾಲೇಸಸ್, ರಾಯಲ್ ಮ್ಯಾನ್ಷನ್ಸ್ ಅಥವಾ ಒಂದು ರಾಯಲ್ ಕಟ್ಟಡ, ಒಂದು ಅರಮನೆ ಅಂತ ನಾವು ಅದನ್ನು ಹೇಳ್ಬೋದು. ಓಕೆನಾ? ಅಲ್ಲಿ ಶುಕ್ರ ಮತ್ತು ಸೂರ್ಯನ ಯುತಿ ಈ ಒಂದು ವಿಚಾರನ ಹೇಳ್ತಾ ಇದೆ. ಆಮೇಲೆ ನೀವು ಅಲ್ಲಿ ಇನ್ನೊಂದನ್ನು ಕಾಣ್ಬೋದು, ಗುರುವಿನ ದೃಷ್ಟಿ. ಲಗ್ನದಲ್ಲಿ ಗುರು ಕೂತಿದೆ, ಗುರುವಿನ 9ನೆಯ ದೃಷ್ಟಿ ಬಂದ್ಬಿಟ್ಟು ಶುಕ್ರ ಮತ್ತು ಸೂರ್ಯನ ಮೇಲೆ ಬಿದ್ದಿದೆ. ನೀವಲ್ಲಿ ಗಮನಿಸ್ಬೋದು ವೀಕ್ಷಕರೇ, ಲಗ್ನದಲ್ಲಿ ಕೂತಿರ್ತಕ್ಕಂಥ ಗುರುವಿನ ದೃಷ್ಟಿ ಬಂದ್ಬಿಟ್ಟು 9ನೇ ಮನೇಲಿ ಕೂತಿರ್ತಕ್ಕಂಥ ಸೂರ್ಯ ಹಾಗೂ ಶುಕ್ರನ ಮೇಲೆ ಅದು ಬಿದ್ದಿದೆ. ಸೊ ಅದರ ಅರ್ಥ ನಾವು ಏನಂತ ಕರಿತೀವಿ ಅಂದರೆ, ಅದನ್ನು ನಾವು ರಾಜಲಕ್ಷಣ ಯೋಗ ಅಂತ ಕರಿತೇವೆ. ಸೂರ್ಯ ಅಂದರೆ ಒಬ್ಬ ರಾಜನಿಗೆ ಕಾರಕ, ಗುರು ಒಬ್ಬ ರಾಜನಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಎಲ್ಲ ಕೊಡ್ತಾನೆ. ಗುರು ಜ್ಞಾನಕಾರಕ. ಗುರು ಯಾವುದೇ ಒಂದು ಗ್ರಹನ ವೀಕ್ಷಣೆ ಮಾಡಿದಾಗ ಅದಕ್ಕೆ ಒಂದು ಜ್ಞಾನನ ಪ್ರದಾನ ಮಾಡ್ತಾನೆ ಗುರು. ಓಕೆನಾ? ಸೊ ಅಲ್ಲಿ ಗುರುವಿನ ದೃಷ್ಟಿ ಸೂರ್ಯನ ಮೇಲೆ ಬಿದ್ದಾಗ ಒಬ್ಬ ರಾಜನಾಗಿ, ಒಬ್ಬ ಕ್ಷತ್ರಿಯ ಧರ್ಮ ಪಾಲನೆ ಮಾಡ್ತಕ್ಕಂಥ ಒಬ್ಬ ರಾಜನಾಗಿ ಅವನಿಗೆ ಏನು ಜ್ಞಾನ ಬೇಕೋ ಅದನ್ನ ಅಲ್ಲಿ ಗುರು ಸೂರ್ಯನನ್ನು ದೃಷ್ಟಿಸಿದಾಗ ಗುರು ಅದೊಂದು ರಿಲೇಟೆಡ್ ಜ್ಞಾನನ ಅಲ್ಲಿ ಕೊಡ್ತಾನೆ. ಅದೇ ರೀತಿಯಲ್ಲಿ ನೀವು ಕಾಣಬಹುದು ಗುರುವಿನ ದೃಷ್ಟಿ ಮಂಗಳನ ಮೇಲೆ ಬಿದ್ದಿದೆ. ಮಂಗಳ ಅಂದ್ರೆ ಒಂದು ವಾರಿಯರಿಕ್ ಕಾರಕ, ಒಬ್ಬ ಯೋಧ ಅಂತ ಕರಿತೀವಿ. ಮಂಗಳ ಇಸ್ ಕಾರಕ ಫಾರ್ ಸೋಲ್ಜರ್, ಒಬ್ಬ ವಾರಿಯರ್, ಒಬ್ಬ ಯೋಧ, ಒಬ್ಬ ವೀರ ಪುರುಷ, ಒಬ್ಬ ಪುರುಷೋತ್ತಮ, ಮಂಗಳ ಗ್ರಹ ಅಂತ ಕರಿತೀವಿ. ಗುರುವಿನ ದೃಷ್ಟಿ ಮಂಗಳನ ಮೇಲೆ ಬಿದ್ದಾಗ ಏನಾಗುತ್ತೆ? ಗುರು ಜ್ಞಾನಕಾರಕ. ಗುರುವಿನ ದೃಷ್ಟಿ ಯಾವುದೇ ಗ್ರಹದ ಮೇಲೆ ಬಿದ್ದಾಗ ಗುರು ಏನ್ ಮಾಡ್ತಾನೆ ಅಂದ್ರೆ ಆ ಗ್ರಹಕ್ಕೆ ಒಂದು ಜ್ಞಾನನ ಕೊಡ್ತಾನೆ. ಈಗ ಗುರುವಿನ ದೃಷ್ಟಿ ಮಂಗಳನ ಮೇಲೆ ಬಿದ್ದಾಗ ಮಂಗಳನಿಗೆ ಒಂದು ಕ್ಷತ್ರಿಯ ಧರ್ಮದ ಜ್ಞಾನ ಕೊಡ್ತಾನೆ, ಯುದ್ಧದ ಒಂದು ಕಲೆ, ಯುದ್ಧದ ಒಂದು ವಿಚಾರ, ಧರ್ಮವಾಗಿ ಯುದ್ಧ ಮಾಡ್ತಕ್ಕಂಥ ಒಂದು ವಿಚಾರದ ಒಂದು ಜ್ಞಾನನ ಮಂಗಳನಿಗೆ ಗುರು ಹೇಳ್ಕೊಡ್ತಾನೆ. ಅರಸ ಧರ್ಮ ಅಂದ್ರೆ ಏನಾಗುತ್ತೆ, ರಾಜಧರ್ಮ ಅಂದ್ರೆ ಏನು, ಕ್ಷತ್ರಿಯ ಧರ್ಮ ಅಂದ್ರೆ ಏನು, ಕ್ಷಮೆ ಅಂದ್ರೆ ಏನು, ಯಾವಾಗ ಕ್ಷಮಿಸ್ಬೇಕು, ಒಂದು ರಾಜ್ಯಭಾರ ಮಾಡ್ತಕ್ಕಂಥ ಒಂದು ಧರ್ಮದ ಒಂದು ಜ್ಞಾನ ಗುರು ಮಂಗಳನಿಗೆ ಕೊಡ್ತಾನೆ. ರಾಜ್ಯವನ್ನು ನಡೆಸ್ತಕ್ಕಂಥ ಒಂದು ರಾಜನ ಒಂದು ಧರ್ಮ, ಒಬ್ಬ ಕ್ಷತ್ರಿಯ ಅರಸನ ಧರ್ಮ, ತನ್ನ ಪ್ರಜೆಗಳ ಬಗ್ಗೆ ಒಂದು ವಿಚಾರ ಮಾಡ್ತಕ್ಕಂಥ ಒಂದು ಧರ್ಮ, ಆ ಒಂದು ಧರ್ಮದ ಒಂದು ಜ್ಞಾನನ ಗುರು ಸೂರ್ಯನನ್ನ ನೋಡಿದಾಗ ಆ ಒಂದು ವಿಚಾರನ ಗುರು ಕೊಡ್ತಾನೆ. ಇದು ಒಂದು ವಿಚಾರ. ಎರಡನೇ ವಿಚಾರ, ಇದು ಒಂದು ಗುರು ದೃಷ್ಟಿ ಬಗ್ಗೆ ಆಯ್ತು. ಇನ್ನು ಶನಿ ದೃಷ್ಟಿ ಏನ್ ಮಾಡತ್ತಪ್ಪ ಅಂದ್ರೆ, ಶನಿ ಯಾವುದೇ ಗ್ರಹನ ವೀಕ್ಷಿಸಿದಾಗ ಆ ಗ್ರಹದಿಂದ ಒಂದು ಕರ್ಮಗಳನ್ನ ಮಾಡಿಸ್ತಾನೆ. ಶನಿ ಯಾವ್ದಾರ ಒಂದು ಗ್ರಹನ ನೋಡ್ತಾ ಇದ್ದಾನೆ ಜಾತಕದಲ್ಲಿ ಅಂದ್ರೆ ಅದರ ರಿಲೇಟೆಡ್ ಕರ್ಮನ ಮಾಡಿಸ್ತಾ ಹೋಗ್ತಾನೆ. ಈ ಜಾತಕದಲ್ಲಿ ನೀವು ಕಾಣಬಹುದು ಶನಿಯ 3ನೇ ದೃಷ್ಟಿ ರಾಹು ಮೇಲೆ ಬಿದ್ದಿದೆ. ರಾಹು ಅಂದ್ರೆ ಫಾರಿನ್ ಪ್ಲೇಸಸ್ಗೆ ಕಾರಕ ಅಂತ ಕರಿತೀವಿ. ಅಲ್ಲಿ 6ನೇ ಮನೆ, ರಾಹು ಕೂತಿರ್ತಕ್ಕಂಥ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ. ಶನಿಯ ದೃಷ್ಟಿ ರಾಹು ಮೇಲೆ ಬಿದ್ದಾಗ ಏನಾಯ್ತು? ಒಂದು ಧರ್ಮದ ಒಂದು ವಿಚಾರವಾಗಿ ವನವಾಸಕ್ಕೆ ತೆರಳ್ತಾನೆ. ಅಂದ್ರೆ ಒಂದು ರಾಹು ಇಸ್ ಕಾರಕ ಫಾರ್ ಫಾರಿನ್ ಲ್ಯಾಂಡ್. 6ನೇ ಮನೆ ಅಂದ್ರೆ ಯುದ್ಧ, ಒಂದು ವೆಪನ್ಸ್ನ ಅಂದ್ರೆ ಯುದ್ಧ ಮಾಡ್ತಕ್ಕಂಥ ವಿಚಾರ ಆಗತ್ತೆ. ಸಂಘರ್ಷದ ಒಂದು ವಿಚಾರ, ಸಂಘರ್ಷದಿಂದ ಧರ್ಮ ಸ್ಥಾಪನೆ ಮಾಡ್ತಕ್ಕಂಥ ಒಂದು ವಿಚಾರನ ಇಲ್ಲಿ ಶನಿ ತಿಳಿಸ್ತಾ ಇದ್ದಾನೆ. ಅದೇ ಇಲ್ಲಿ ಇನ್ನೊಂದು ವಿಚಾರ ಏನಾಗ್ತಾ ಇದೆ ಅಂದ್ರೆ, ಶನಿಯ 10ನೇ ದೃಷ್ಟಿ ಬಂದ್ಬಿಟ್ಟು ಲಗ್ನದ ಮೇಲೆ ಬಿದ್ದಿದೆ. ವೀಕ್ಷಕರೇ, ನೀವು ಇದನ್ನ ಗಮನಿಸಿ ದಯವಿಟ್ಟು. ಶನಿ, ಗುರು ಮತ್ತೆ ಚಂದ್ರ ಯಾರ ಜಾತಕದಲ್ಲಿ ಕನೆಕ್ಟ್ ಆಗಿರುತ್ತೋ ಇದರ್ ಬೈ ಆಸ್ಪೆಕ್ಟ್, ಅಂದ್ರೆ ದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಅವರು ಒಟ್ಟಿಗೆ ಕೂತಾಗ, ಅಥವಾ ಒಬ್ರನ್ನೊಬ್ರು ದೃಷ್ಟಿಸಿದಾಗ ಶನಿ ಗುರು ನೋಡ್ತಾ ಇರೋದು, ಗುರು ಶನಿ ನೋಡ್ತಾ ಇರೋದು, ಅಥವಾ ಚಂದ್ರ ಶನಿ ನೋಡ್ತಾ ಇರೋದು, ಶನಿ ಚಂದ್ರ ನೋಡ್ತಾ ಇರೋದು, ಗುರು ಚಂದ್ರ ನೋಡ್ತಾ ಇರೋದು, ಈ ತರ ಒಂದು ಕಾಂಬಿನೇಷನ್ ಇದ್ದಾಗ ಆ ವ್ಯಕ್ತಿಗಳು ಫೇಮಸ್ ಆಗ್ತಾರೆ. ಅವರು ತುಂಬಾ ಒಳ್ಳೆ ವ್ಯಕ್ತಿಗಳು ಅಂತ ನಾವು ಕರಿತೀವಿ. ಅವರು ತುಂಬಾ ಪುಣ್ಯ ಕರ್ಮಗಳನ್ನ ಮಾಡ್ತಾರೆ. ವೀಕ್ಷಕರೇ, ದಯವಿಟ್ಟು ಇದನ್ನ ಗಮನಿಸಿ. ಶನಿಯ 10ನೇ ದೃಷ್ಟಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಚಂದ್ರ ಮತ್ತೆ ಗುರುವಿನ ಮೇಲೆ ಬಿದ್ದಿದೆ ಶನಿಯ 10ನೇ ದೃಷ್ಟಿ. ಓಕೆ, ಅದರ ಅರ್ಥ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಪುರುಷೋತ್ತಮ ಅಂತ ಕರಿಬೋದು ಅವ್ರನ್ನ ನಾವು. ಪುರುಷೋತ್ತಮರಲ್ಲಿ ಉತ್ತಮರು, ಪುರುಷೋತ್ತಮರವರು. ಇದು ಒಂದು ವಿಚಾರ. ಇನ್ನು ವನವಾಸದ ಒಂದು ವಿಚಾರ ನಾವು ತಗೊಂಡಾಗ 12ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ, 12ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ 4ನೇ ಮನೆಯನ್ನ ವೀಕ್ಷಿಸ್ತಾ ಇದ್ದಾನೆ. 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ 4ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಶನಿ ಬಂದ್ಬಿಟ್ಟು ಕರ್ಕ ಲಗ್ನಕ್ಕೆ 7ನೇ ಮನೆ ಅಧಿಪತಿ ಆಗ್ತಾನೆ, ಮತ್ತೆ 8ನೇ ಮನೆ ಅಧಿಪತಿ ಆಗ್ತಾನೆ. 7ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ, ಈ ಒಂದು ಅಧಿಪತಿಯ ಮೇಲೆ 12ನೇ ಮನೆ ಅಧಿಪತಿ ಮತ್ತು 3ನೇ ಮನೆ ಅಧಿಪತಿಯ ದೃಷ್ಟಿ ಬಿದ್ದಿದೆ. ಅಲ್ಲಿ ಬಿದ್ದಾಗ ಏನಾಗತ್ತೆ, ಅಲ್ಲಿ ವನವಾಸಕ್ಕೆ ತೆರಳ್ತಾರೆ. ವನವಾಸಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಆಗತ್ತೆ. 4ನೇ ಮನೆ ಅಂದ್ರೆ ಕಾಡು, ಅಲ್ಲಿ 12ನೇ ಮನೆ ಅಧಿಪತಿಯ ದೃಷ್ಟಿ 4ನೇ ಮನೆ ಮೇಲೆ ಬಿತ್ತು. ಅಲ್ಲಿ ಏನಾಗುತ್ತೆ, 4ನೇ ಮನೆ ಅಂದ್ರೆ ಒಂದು ಕಾಡು,
ಅಲ್ಲಿ 12ನೇ ಮನೆ ಅಂದ್ರೆ ದೂರ ಹೋಗ್ತಕ್ಕಂಥದ್ದು, ವನವಾಸಕ್ಕೆ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಬುಧ ಕೊಟ್ಟ, ಅದು ಬುಧನ ದಶದಲ್ಲಿ ಆಯಿತು. ಅದೇ ಒಂದು ವಿಚಾರದಲ್ಲಿ ನೀವು ಕಾಣ್ಬೋದು, ಶನಿ 7ನೇ ಮನೆ ಅಧಿಪತಿ ಕೂಡ ಆಗ್ತಾನೆ. 7ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿನ 12ನೇ ಮನೆ ಅಧಿಪತಿ ದೃಷ್ಟಿಸ್ಕೊಂಡು ನೋಡಿದಾಗ ತನ್ನ, ವೀಕ್ಷಕರೇ ನೀವು ಇದನ್ನು ಗಮನಿಸ್ಬೋದು, 7ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ ಕರ್ಕ ಲಗ್ನಕ್ಕೆ ಶನಿ ಆಗ್ತಾನೆ, ಅವ್ನು 4ನೇ ಮನೇಲಿ ಕೂತಿದ್ದಾನೆ. 12ನೇ ಮನೆ ಅಧಿಪತಿ ಮತ್ತೆ 3ನೇ ಮನೆ ಅಧಿಪತಿ ಕರ್ಕ ಲಗ್ನಕ್ಕೆ ಬುಧ ಆಗ್ತಾನೆ. 3ನೇ ಮನೆ 12ನೇ ಮನೆ ಅಂದ್ರೆ ದೂರ ಹೋಗ್ತಕ್ಕಂಥದ್ದು, ಅವೆಲ್ಲ ಟ್ರಾವೆಲಿಂಗ್ ಹೌಸಸ್ಸು. ಆ ಮನೆ ಅಧಿಪತಿ ಶನಿನ ವೀಕ್ಷಣೆ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಯ್ತು, ಶ್ರೀರಾಮ ಸೀತೆಯ ಜೊತೆ ಅವನು ವನವಾಸಕ್ಕೆ ಹೋದ. ಯಾಕೆ ಸೀತೆಯ ಜೊತೆ ಅಂದ್ರೆ 7ನೇ ಮನೆ ಅಧಿಪತಿ ಕೂಡ ಶನಿ ಆಗ್ತಾನೆ, ಅದ್ರ ಜೊತೆ ಅವ್ರ ಜೊತೆ ಅವರು ವನವಾಸಕ್ಕೆ ತೆರಳ್ತಾರೆ. ಇದೊಂದು ಕಾಂಬಿನೇಷನ್ ಬುಧ ಕೊಟ್ಟ. ಅದರ ಜೊತೆಗೆ 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿಯ ದೃಷ್ಟಿ 8ನೇ ಮನೆ ಅಧಿಪತಿಯ ಮೇಲೆ ಬಿದ್ದಿದೆ. 8ನೇ ಮನೆ ಅಂದ್ರೆ ಸಪರೇಷನ್ ಕಾರಕ, ಅಲ್ಲೂ ಕೂಡ ದೂರ ಆಗ್ತಕ್ಕಂಥದ್ದು. ಅವರು ಕೂಡ ಅಲ್ಲಿ ವನವಾಸದಲ್ಲಿ ಹೋದಾಗ ರಾವಣ ಸೀತೆನ ಲಂಕೆ ಕರ್ಕೊಂಡು ಹೋಗ್ತಾನೆ, ಅಲ್ಲೂ ಕೂಡ ಈ ಒಂದು ಕಾಂಬಿನೇಷನ್ ಬುಧ ಕೊಡ್ತಿದ್ದಾನೆ. ಅದನ್ನು ನೀವು ಈ ಜಾತಕದಲ್ಲಿ ಗಮನಿಸ್ಬೋದು. ಅಲ್ಲಿ ನೀವು ಗಮನಿಸ್ಬೋದು, ಈ ತರ ಒಂದು ಅಲೈನ್ಮೆಂಟ್ ಬುಧನ ದೃಷ್ಟಿಯಿಂದ ಕಾಸಾಯ್ತು. ನೀವು ನೋಡಿ, 3ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿನ ಅವನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅವನ ದಶದಲ್ಲಿ ಏನಾಯ್ತು, ಹೆಂಡತಿಯಿಂದ ಅಂದ್ರೆ ಲೈಕ್ ಸಪರೇಷನ್ ಕೂಡ ಆಯ್ತು. ಅವನು ವನವಾಸಕ್ಕೆ ತೆರಳಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಬಂತು. ಶ್ರೀರಾಮರು ವನವಾಸಕ್ಕೆ ಹೋಗ್ತಾರೆ, ಅಲ್ಲಿ ಹೆಂಡತಿ ಅಂದ್ರೆ ಸಪರೇಷನ್ ಆಗುತ್ತೆ, ಅಂದ್ರೆ ರಾವಣ ಲಂಕೆಗೆ ಕರೆದೊಯ್ತಾನೆ. ಈ ಒಂದು ವಿಚಾರ ಕೂಡ ಅಲ್ಲಿ ಬುಧನ ಒಂದು ಅಲೈನ್ಮೆಂಟ್ ಹೇಳ್ತಾ ಇದೆ. ಓಕೆನಾ? ಸೊ ಇದು ಒಂದು ವಿಚಾರ. ಅದಾದ್ಮೇಲೆ ಅಲ್ಲಿ ಯುದ್ಧ ಕೂಡ ಆಗತ್ತೆ. 3ನೇ ಮನೆ ಅಧಿಪತಿ ಎಫರ್ಟ್ ಆಗ್ತಕ್ಕಂಥದ್ದು, ಎಫರ್ಟ್ ಆಗಿ ಹುಡುಕ್ತಕ್ಕಂಥದ್ದು. ಅಗೇನ್ ಅಲ್ಲಿ 12ನೇ ಮನೆ ಅಂದ್ರೆ 3ನೇ ಮನೆ, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಒಂದು ಸೇತುವೆ ನಿರ್ಮಾಣ ಮಾಡ್ತಕ್ಕಂಥದ್ದು. ಯಾಕಂದ್ರೆ 3ನೇ ಮನೆ ಅಧಿಪತಿ ದೃಷ್ಟಿ 4ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಶನಿ ಮೇಲೆ ಬಿದ್ದಿದೆ. ಅಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂದ್ರೆ ಶನಿ ಕನ್ಸ್ಟ್ರಕ್ಷನ್ಗೆ ಕಾರಕ ಆಗತ್ತೆ. ಅಲ್ಲಿ ಬುಧ ಅಂದ್ರೆ ಒಂದು ಮಿತ್ರ ಬಳಗ ಅಂತ ಕರಿತೀವಿ, ಅಲ್ಲಿ ಹುಡುಕ್ತಕ್ಕಂಥದ್ದು, ಅಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಆ ಒಂದು ಕಾಂಬಿನೇಷನ್ ಇಲ್ಲಿ ಇದೆ. 4ನೇ ಮನೆ ಶನಿ ಕೂತಿದೆ, ಅಲ್ಲಿ ಹೋಗಿ ಹುಡುಕ್ತಕ್ಕಂಥದ್ದು, ಧರ್ಮ ಯುದ್ಧ ಮಾಡಿ ಗೆಲ್ತಕ್ಕಂಥದ್ದು, ಧರ್ಮ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇದು ಒಂದು ವಿಚಾರ ಈ ಜಾತಕದಿಂದ ಕಂಡು ಬರ್ತಾ ಇದೆ ವೀಕ್ಷಕರೇ. ಸೊ ಇದು ಇವತ್ತಿನ ವಿಚಾರ ಆಗಿತ್ತು ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡುವ. ನಮಸ್ತೆ.